ಏನಮ್ಮ ನೀನು ಬಹಳ ಅಪರೂಪ ಹುಡ್ಕೊಂಡ್ ಬಂದಿದ್ಯಾ? ಏನು ಸಮಾಚಾರ? ಬರೋ ಅಂಥ ಪರಿಸ್ಥಿತಿ ಬಂದಿದೆ ಸರ್, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು. ನಾನು ನಿಮಗೆ ಸಹಾಯ ಮಾಡೋಕ್ಕಾಗುತ್ತಾ? ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಈ ಕೆಲಸ ಬಿಟ್ಟು ಊರಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದೀನಿ. ಸರ್, ನೀವೇನೋ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡ್ತೀರಾ, ಆದರೆ ನಾನಿಲ್ಲಿ ನರ್ಕ ಅನುಭವಿಸ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಏನು ನಡೆದಿದೆ, ನಾನು ಯಾವ ಥರ ಯಾತನೆ ಪಡ್ತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ಹಣೆ ಬರದಲ್ಲಿ ಬರೆದಿರೋದನ್ನ ಅಳ್ಸೋಕ್ಕಾಗಲ್ವಲ್ಲ? ಆ ಥರ ಅಂದ್ಕೊಂಡ್ರೆ ನಮ್ಮ ಬದುಕಿಗೆ ಏನು ಅರ್ಥ ಇರುತ್ತೆ ಹೇಳಿ? ನಮ್ಮ ಹಣೆ ಬರನ ಬದಲಾಯಿಸದೇ ಇರೋಕ್ಕಾಗ್ಬೋದು, ಆದರೆ ಇನ್ನೊಬ್ಬರ ಹಣೆ ಬರನ ಬದಲಾಯಿಸ್ಬೋದಲ್ವಾ? ಆಯಿತು, ಈಗ ನನ್ನ ಏನು ಮಾಡು ಅಂತೀರಾ? ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಆ ಮನೆಯಿಂದ ಮೊದಲು ನನಗೆ ಮುಕ್ತಿ ಕೊಡಿಸಿ. ಆ ಮನೇಲಿರೋ ಪ್ರತಿ ಕ್ಷಣನೂ ನನಗೆ ಮುಳ್ಳಿನ ಮೇಲೆ ನಡೆಯೋ ಹಾಗಾಗ್ತಿದೆ. ಆ ಮನೇಲಿ ನನ್ನ ಸುಖ ಹೇಳ್ಕೊಳ್ಳೋದ್ರಿರ್ಲಿ, ಕಷ್ಟ ಹೇಳ್ಕೊಳಕ್ಕೂ ಆ ಮನೇಲಿ ಯಾರೂ ಇಲ್ಲ. ನನಗೆ ಹೇಳ್ಕೊಳಕ್ಕೆ ದೊಡ್ಡ ಮನೆ ಸೊಸೆ ಅಷ್ಟೆ, ಆದರೆ ಆ ಮನೇಲಿ ಕೆಲ್ಸದಾಗಿರೋ ಫ್ರೀಡಮ್ ಕೂಡ ನನಗಿಲ್ಲ. ಇಷ್ಟು ವರ್ಷ ಆ ಮನೇಲೇ ಇದ್ಕೊಂಡು ನಾನು ನನ್ನ ಪ್ರತೀಕಾರನ ತೀರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಒಂದು ಹೆಜ್ಜೆ ಸಹ ಮುಂದೆ ಇಡೋಕ್ಕಾಗ್ತಾ ಇಲ್ಲ. ಪ್ರತಿ ಹೆಜ್ಜೆನೂ ಸೋಲ್ತಾನೆ ಬಂದಿದ್ದೀನಿ. ಇಷ್ಟು ವರ್ಷ ನಾನು ಆ ಮನೇಲಿ ಒಬ್ಬಳೇ ಇದ್ದೆ, ಆದರೆ ಈಗ ಆ ಮನೆಗೆ ಇನ್ನೊಬ್ಳು ಸೊಸೆಯಾಗಿ ಬಂದು ಒಕ್ಕರಿಸ್ಕೊಂಡಿದ್ದಾಳೆ. ಅವಳು ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ನಾನು ಇಟ್ಟಿರೋ ಗುರಿಗೆ ಅವಳು ಅಡ್ಡ ಆಗ್ತಾಳೆ ಅನಿಸ್ತಾ ಇದೆ. ಅದಕ್ಕೆ ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ಸರ್. ಅದಕ್ಕೆ ಏನಾದರೂ ಮಾಡಲೇಬೇಕು. ಅಂದರೆ ಅವಳನ್ನ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅವಳು ಬಾಯಿ ಮುಚ್ಚೋದು ಅಷ್ಟು ಸುಲಭ ಅಲ್ಲ ಸರ್. ಅವಳಿಗೆ ಸಣ್ಣ ಅನುಮಾನ ಬಂದರೂ ನನ್ನನ್ನು ಹಿಡ್ದಾಕ್ಬಿಡ್ತಾಳೆ. ಅದಕ್ಕೆ ಮೊದಲು ಆ ಮನೆ ನೆಮ್ಮದಿನ ಕಿತ್ಕೋಬೇಕು. ಅವರೆಲ್ಲರೂ ವಿಲ ವಿಲ ಅಂತ ಒದ್ದಾಡಬೇಕು. ಹೊಡೆದ್ರೆ ಆನೆನೇ ಹೊಡಿಬೇಕು, ಅಂದರೆ ಆ ಮನೇಲಿ ಹಿರಿತಲೆ ಉರುಳಬೇಕು. ಅಂದರೆ ಆ ಮನೆ ದೊಡ್ಡ ತಲೆ ಉರುಳಬೇಕು. ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ವಾ? ನನಗೆ ತೊಂದರೆ ಆಗುತ್ತೆ ಅಂತ ಕೂತ್ರೆ ನನ್ನ ಪ್ರತೀಕಾರ ತೀರುತ್ತಾ ಹೇಳಿ? ನಾನು ಅನ್ಕೊಂಡಿದ್ದಾಗಬೇಕು ಅಂದರೆ ಆ ಮನೇಲಿ ಎಲ್ಲರೂ ಸರ್ವನಾಶ ಆಗಬೇಕು. ಅದಾಗುತ್ತೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾನು ನೋಡ್ಕೊಳ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕೇ ಬೇಕು. ಇಲ್ಲದೆ ಹೋದರೆ ನಾನು ನರ್ಕ ಅನುಭವಿಸ್ಬೇಕಾಗತ್ತೆ, ನಲ್ಲಿ ಸಾಯ್ಬೇಕಾಗತ್ತೆ. ಒಂದು ನಿಮಿಷ ಇಲ್ಲೇ ರೀ, ಬರ್ತೀನಿ.